ಹಲೋ ಪ್ರಿಯ ವಿದ್ಯಾರ್ಥಿಗಳೇ, ತಮಗೋಸ್ಕರ ನಾನು ಟ್ಯಾಗೋರ್ ಅವರ ಒಂದು ಕವನವನ್ನು ಇಲ್ಲಿ ವಿಡಿಯೋ ಮಾಡಿ ತಮ್ಮ ಒಂದು ಅವಗಾಹನಕ್ಕೆ ತರ್ತಾ ಇದ್ದೀನಿ. ತಾವು ಇದನ್ನು ಸದ್ಬಳಕೆ ಮಾಡ್ಕೊಳ್ತೀರಿ ಅನ್ನುವಂಥ ಒಂದು ನಂಬಿಕೆ ನನಗಿದೆ. BA ಫಸ್ಟ್ ಸೆಮಿಗಿರುವಂತಹ ಈ ಕವನ, ಇದರ ಶೀರ್ಷಿಕೆ ವೇರ್ ದ ಮೈಂಡ್ ಈಸ್ ವಿಥೌಟ್ ಫಿಯರ್. ಈಗ ಈ ಶೀರ್ಷಿಕೆಯಲ್ಲಿರುವಂಥ ಈ ಕವನ ಬರೆದವರು ರಾಬೀಂದ್ರನಾಥ್ ಟ್ಯಾಗೋರ್. ವಿದ್ಯಾರ್ಥಿಗಳೇ, let us know first about the poet and his background briefly. Rabindranath Tagore is one of the famous poets of India. He was born in 1861 and 1941 he passed away. And he was famous for his collection of anthology called Geetanjali, which is also called as Song of Offerings, which is written by Rabindranath and translated by himself, and it has been conferred with the Nobel laureate. Now let us know about the poem. Let us know about the poet briefly. Tagore is a Bengali poet, playwright, composer, philosopher and a painter. ವಿದ್ಯಾರ್ಥಿಗಳೇ, ಟ್ಯಾಗೋರ್ ಒಬ್ಬ ಬಂಗಾಲಿ ಕವಿ. ಅವರು ನಾಟಕ ಬರಹಗಾರರು, ಆಮೇಲೆ ಸಾಂಗ್ಗಳನ್ನು ಕಂಪೋಸ್ ಮಾಡಿರುವಂಥವ್ರು, ರಚನೆ ಮಾಡಿರುವಂಥದ್ದು, ಫಿಲಾಸಫರ್ ಮತ್ತು ಪೇಂಟರ್. ಆಧ್ಯಾತ್ಮಿಕ ಜೀವನಕ್ಕೂ ಕೂಡ ಇವರ ಕೊಡುಗೆಗಳನ್ನು ನಾವು ಕಾಣುತ್ತೇವೆ. ಇವರ ಬಂಗಾಲಿ ಸಾಹಿತ್ಯವನ್ನು ಇಂಗ್ಲಿಷಿಗೆ ಸ್ವತಃ ಇವರೇ ಮತ್ತು ಸುಮಾರು ವಿದ್ವಾಂಸರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿರುವಂಥದ್ದು ಕೂಡ ನಾವು ಕಾಣುತ್ತೇವೆ. Rabindranath Tagore was born on 7th May 1861 in Calcutta, and he was the first non-European and the first Indian who conferred with the Nobel Award in 1913. ಭಾರತದ ಪ್ರಪ್ರಥಮ ಸಾಹಿತ್ಯ ಕ್ಷೇತ್ರ ಪ್ರಪ್ರಥಮ ನೋಬೆಲ್ ಅವಾರ್ಡ್ ಪಡೆದವರಲ್ಲಿ ಇವರಾಗಿದ್ದಾರೆ. ಇದಲ್ಲದೆ ಯುರೋಪಿಯನರೇ ಥರ ಪಡೆದಿರುವಂಥ ನೋಬೆಲ್ ಅವಾರ್ಡಲ್ಲಿ ಇವರು ಪ್ರಪ್ರಥಮವಾದರು. ಇವರ ಪ್ರಮುಖ ಕೊಡುಗೆಗಳು ಸಾಹಿತ್ಯಕ್ಕೆ ಗೀತಾಂಜಲಿ ಒಂದು ಕವನ ಸಂಕಲನ, ಗೋರಾ ನಾಟಕ, ಅಮರ್ ಸೋನಾರ್ ಬಾಂಗ್ಲಾ ಮನ, ಜನಗಣಮನ ಇದು ಕೂಡ ಒಂದು ಕವನ ಸಂಕಲನ. ಅದರಲ್ಲಿ ಒಂದು ಪ್ರಮುಖವಾಗಿರುವಂತಹ ಕವನ ಜನಗಣಮನ ನಮ್ಮ ರಾಷ್ಟ್ರೀಯ ಹಾಡಾಗಿದೆ. ರವೀಂದ್ರ ಸಂಗೀತ್ ಇದು ಕೂಡ ಇವರ ಕೃತಿಯಾಗಿದೆ. ಇವರ ಹೆಸರು, ಇದಕ್ಕೆ ಇನ್ನೊಂದು ವಿಷಯಕ್ಕೆ ಪ್ರಸಿದ್ಧ ಏನಂದರೆ, ಇವರು ಶಾಂತಿನಿಕೇತನ್ ಅನ್ನುವಂಥದ್ದನ್ನು ಪ್ರಾರಂಭಿಸಿದರು. ಅದರ ಹೆಸರು ಇವತ್ತು ವಿಶ್ವಭಾರತಿ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಇದೆ, ಈಗಲೂ ಅದು ಅಸ್ತಿತ್ವದಲ್ಲಿದೆ. ಇವರ ಶಿಕ್ಷಣಕ್ಕೆ ಇವರ ಕೊಡುಗೆ ಒಂದು ವಿಶಾಲ ಅನ್ನೋದನ್ನು ನಾವು ಭಾವಿಸಬಹುದು. ಅಲ್ಲದೆ ಇವರ ಪ್ರಕಾರ ಶಿಕ್ಷಣ ಅನ್ನುವಂಥದ್ದು ನೈಸರ್ಗಿಕವಾಗಿ ಮತ್ತು ಫಾರ್ಮಲ್ ಅಲ್ಲದೆ ಇನ್ಫಾರ್ಮಲ್ ಆಗಿ, ನೈಸರ್ಗಿಕದ ವಿದ್ಯಾರ್ಥಿಯ ಒಂದು ನಿಸರ್ಗ ಅಥವಾ ವಿದ್ಯಾರ್ಥಿಯ ಒಂದು ಲಕ್ಷಣಗಳ ಮೇಲೆ, ಅವರ ಸ್ವಭಾವಗಳೇ ಅವಲಂಬಿತವಾಗಿರುತ್ತೆ ಅನ್ನುವಂಥದ್ದನ್ನು ಇವರ ಒಂದು ವಿಚಾರವಾಗಿತ್ತು. ಹಾಗಾಗಿ ಅವರು ಗುರುಕುಲ ಸಿಸ್ಟಮ್ ಅನ್ನು ಪ್ರಾರಂಭಿಸಿದರು. ಅದರ ಹೆಸರೇ ನಂತರ ಶಾಂತಿನಿಕೇತನ್ ಅನ್ನೋದನ್ನು ಆಯಿತು. ಈಗ ಈ ಕವನದಲ್ಲಿ ಇವರು ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡೋಣ. ಈ ಕವನ ಗೀತಾಂಜಲಿ ಎನ್ನುವಂತಹ ಒಂದು ಕವನ ಸಂಕಲನದ 35ನೇ ಕವನವಾಗಿದೆ. ಅದು ಸುಮಾರು 1900ರಲ್ಲಿ ಬರೆಯಲ್ಪಟ್ಟಿದೆ. ನಂತರ 1911ರಲ್ಲಿ ಇದನ್ನು ಸ್ವತಃ ಇವರೇ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡುತ್ತಾರೆ. This is a poem which is elected from Geetanjali, an anthology of poem which was written in 1900, and it is a 35th poem from the anthology. The main title of the poem is Chiltho Jetha Bhasno,
It is the Bengali title of the poem. ಈ ಕವನದ ಬಂಗಾಳಿ ಶೀರ್ಷಿಕೆ, ಮೂಲ ಶೀರ್ಷಿಕೆ ಶಿಲ್ಥೋ ಜಥೋ ಭಾಷೋ. ಅದನ್ನೇ ಇಂಗ್ಲಿಷಿಗೆ ಇವರು ಟ್ರಾನ್ಸ್ಲೇಷನ್ ಮಾಡುತ್ತಾರೆ. ಆ್ಯಂಡ್ ಇಟ್ ವಾಸ್ ದ ಫಸ್ಟ್ ಪಬ್ಲಿಷ್ಡ್ ಇನ್ ಪ್ರಾರ್ಥನಾ ಅನ್ನುವಂಥ ಪತ್ರಿಕೆಯಲ್ಲಿ ಇದನ್ನು ಮುದ್ರಿಸ್ತಾರೆ. ನಂತರ 1911ರಲ್ಲಿ ಇವರೇ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಗೀತಾಂಜಲಿಯಲ್ಲಿ ಪಬ್ಲಿಷ್ ಮಾಡ್ತಾರೆ. And it is an inspirational song where poet yearns for heaven of freedom. ಈ ಕವನ ಸ್ವತಂತ್ರ ಪೂರ್ವದಲ್ಲಿ ಬರೆದಿರುವಂಥದ್ರ ಹಿನ್ನೆಲೆಯಿಂದ ಈ ಕವನಕ್ಕೆ ಸ್ವತಂತ್ರದ ಚಳುವಳಿಯ ಒಂದು ಫ್ಲೇವರ್ ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ಇವರು ದೇವರಿಗೆ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ, ಏನಂದ್ರೆ ಹೆವನ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯ ಒಂದು ಸ್ವರ್ಗವನ್ನು ಆಲಿಸು ಅನ್ನುವಂಥದ್ದನ್ನು ಇವರು. ಈಗ ಈ ಕವನದ ಒಂದು ನೋಡ್ಬೋದು, ವೇರ್ ದ ಮೈಂಡ್ ಇಸ್ ವಿಥೌಟ್ ಫಿಯರ್. Where the mind is without fear and the head is held high, where knowledge is free, where the world has not been broken up into fragments by domestic walls, where words come out from the depth of truth, where tireless striving stretches its arms towards perfection, where the clear stream of reason has not lost its way into the dreary desert sand of dead habit, where the mind is led by thee into ever widening thought and action, into that heaven of freedom. My Father, let my country awake. ಇದು ಇವರ ದೇವರಿಗೆ. ಇದು ಯಾರಿಗೆ ಅನ್ನೋದನ್ನು ನಂತರ ನಾನು ಇದನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಕವನದ ಸಾರಾಂಶವನ್ನು ಅಥವಾ ಈ ಕವನದ ಅನಾಲಿಸಿಸ್ ಅನ್ನು ನಾವು ಲೈನ್ ಬೈ ಲೈನ್ ನೋಡ್ಕೊಂಡು ಹೋಗೋಣ. The first two lines are, where the mind is without fear and the head is held high, where knowledge is free. ಈ ಕವನದಲ್ಲಿ ಇವರೇನು ಹೇಳ್ತಾರಪ್ಪ ಅಂದರೆ, ಎಲ್ಲಿ ನಮ್ಮ ಮನಸ್ಸುಗಳಲ್ಲಿ ಭಯ ಅನ್ನೋದನ್ನಿರುತ್ತೆ, ಅಲ್ಲಿ ತಲೆ ನಾವು ತಗ್ಗಿಸ್ತೀವಿ, ಅಂದರೆ ಗುಲಾಮರಾಗ್ತೀವಿ ಅನ್ನುವಂಥದ್ದು. ಅದಕ್ಕೆ ಇವರೇನು ಹೇಳ್ತಾರಪ್ಪ ಅಂದರೆ, ವೇರ್ ದ ಮೈಂಡ್ ಇಸ್ ವಿಥೌಟ್ ಫಿಯರ್, ಎಲ್ಲಿ ಭಯವಿಲ್ಲದ ಮನಸ್ಸುಗಳು ಇರ್ತವೆ, ಎಲ್ಲಿ ಭಯ ಇರೋದಿಲ್ಲ, ಅಲ್ಲಿ ನಾವು ತುಂಬ ಮರ್ಯಾದೆಯಿಂದ ತಲೆ ಎತ್ತಿಕೊಂಡು ಬಾಳುತ್ತೇವೆ ಅನ್ನುವಂಥದ್ದನ್ನು ಹೇಳ್ತಾರೆ. ನೋಡಿ, ದ ಪೋಯಟ್ ಪ್ರೈಸ್ ಅಲ್ಮಟಿ ದಟ್ ಹಿಸ್ ಕಂಟ್ರಿ ಮ್ಯಾನ್ ಶುಡ್ ಬಿ ಫ್ರೀ ಫ್ರಮ್ ಎನಿ ಆಪ್ರೆಷನ್. ಕವಿ ಏನು ಬಯಸ್ತಾ ಇದ್ದಾನಂದ್ರೆ, ತನ್ನ ದೇಶದ ಜನರು ಯಾವತ್ತಿಗೂ ಅಪ್ರೆಷನ್, ಒಂದು ದಬ್ಬಾಳಿಕೆಗೆ ಒಳಪಡಬಾರ್ದು, ಆ ದಬ್ಬಾಳಿಕೆಯಿಂದ ಹೊರಗಿರಬೇಕು ಅನ್ನುವಂಥದ್ದನ್ನು ಬಯಸ್ತಾ ಇದ್ದಾರೆ. ನಂತರ ಸೆನ್ಸ್ ಆಫ್ ಸೆಲ್ಫ್ ಡಿಗ್ನಿಟಿ, ಸೆಲ್ಫ್ ಡಿಗ್ನಿಟಿಯನ್ನು ಇರಬೇಕು, ಗೌರವ ಅನ್ನುವಂಥದ್ದಿಂದ ಬಾಳಬೇಕು, ಪ್ರತಿಯೊಬ್ಬರಿಗೂ ಆತ್ಮಗೌರವ ಅನ್ನುವಂಥದ್ದನ್ನು ತಿಳಿದಿರಬೇಕು ಅಂತ ಹೇಳ್ತಾರೆ. ನಂತರ ಎಜುಕೇಶನ್ ಶುಡ್ ಬಿ ಫ್ರೀ. ನೋಡಿ, ಎರಡನೇ ಸಾಲಲ್ಲಿ ವೇರ್ ನಾಲೆಜ್ ಇಸ್ ಫ್ರೀ, ಎಲ್ಲಿ ಶಿಕ್ಷಣ ಫ್ರೀ ಆಗಿ ಇರುತ್ತೆ, ಎಲ್ಲ ಸ್ವತಂತ್ರವಾಗಿರುತ್ತೆ, ಮುಕ್ತವಾಗಿರುತ್ತೆ, ಅಲ್ಲಿ ನಾವು ಗುಲಾಮರನ್ನು ಕಾಣೋದಿಲ್ಲ ಅನ್ನುವಂಥದ್ದನ್ನು ಇವರಿಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಎರಡು line number 3 and 4, where the world has not been broken up into fragments by narrow domestic walls. ನೋಡಿ, ಎಲ್ಲಿ ಸ್ವತಂತ್ರ ಇರುತ್ತಪ್ಪ ಅಂತ ಹೇಳಿದ್ರೆ, ಎಲ್ಲಿ ನಾಲೆಜ್ ಇರುತ್ತೆ, ಅಲ್ಲಿ ಏನಾಗುತ್ತೆ ಅಂದರೆ, ಎಂತಹ ರಾಷ್ಟ್ರ ಬೇಕು ನಮಗೆ ಅಂದರೆ, where the world has not been broken up into fragments, ಪ್ರಪಂಚ ಒಂದಾಗಿರ್ಬೇಕನ್ನುವಂಥ ಒಂದು ಇವರು ಮಾತಾಡ್ತಾರೆ. ಅಂದರೆ ಪ್ರಪಂಚದಲ್ಲಿ ಕೇವಲ ನಮ್ಮ ರಾಷ್ಟ್ರದಲ್ಲಿ ಅಷ್ಟಲ್ಲ, ಪ್ರಪಂಚದಲ್ಲಿ ಜನಕ್ಕೆ ವಿಭಜನೆ ಆಗಬಾರ್ದು. ರೇಸ್, ಭಾಷೆಯ ಮೇಲೆ, ರೇಸಿನ ಮೇಲೆ ಅಥವಾ ಜಾತಿಯ ಮೇಲೆ, ಧರ್ಮದ ಮೇಲೆ ಆಧಾರಿತವಾಗಿ ವಿಭಜನೆಗೊಳ್ಳಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ನೋಡಿ, ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ಇದು ಡೊಮೆಸ್ಟಿಕ್ ವಾಲ್ಸ್ ಅಂದ್ರೆ ಏನು? ಡೊಮೆಸ್ಟಿಕ್ ವಾಲ್ಸ್ ಅಂದ್ರೆ ಆಂತರಿಕ ಕೆಲವು ವಿಚಾರಗಳು, ಅಂದ್ರೆ ಸಂಕೋಚಿತ ವಿಚಾರಗಳಿಂದ ಜನ ಏನಾಗ್ತಾ ಇದ್ದಾರೆ, ವಿಭಜನೆಗೊಳಿಸ್ಪಡ್ತಾ ಇದ್ದಾರೆ. ಆದ ರೀತಿ ವಿಭಜನೆಗೊಳ್ಳದಿದ್ರೆ ನಾವು ಬಾಳ್ತೀವಿ, ಡಿಗ್ನಿಫೈ ಆಗಿರ್ತೀವಿ ಅನ್ನುವಂಥದ್ದನ್ನು ಇವರ ವಾದ. ನೋಡಿ, ಇಲ್ಲಿ ಇವರ ವಿಚಾರ ಕಾಸ್ಮೋಪೊಲಿಟಿಯನ್ ಥಾಟ್ಸ್. ಕುವೆಂಪು ಅವರು ಹೇಗೆ ವಿಶ್ವ ಮಾನವರು ಅಂತ ಹೇಳ್ತಾರೆ, ಅದೇ ರೀತಿ ಇವರ ವಿಚಾರಗಳು ಇದಾವೆ, ವಿಶ್ವ ಎಲ್ಲ ಒಂದಾಗಬೇಕು ಅನ್ನುವಂಥದ್ದನ್ನು. ನೆಕ್ಸ್ಟ್ ಇವ್ರೇನು ಹೇಳ್ತಾರಪ್ಪ ಅಂದ್ರೆ, ಎಂಫಸಿಸ್ ಆನ್ ದಿ ಯೂನಿಟಿ ಆಫ್ ವರ್ಲ್ಡ್, ಪ್ರಪಂಚ ಎಲ್ಲ ಒಂದಾಗಬೇಕು, ಅದಕ್ಕೆ ಒತ್ತು ಕೊಡ್ತಾರೆ ಇವರು. ಪ್ರಪಂಚದಲ್ಲಿ ನಾವು ಗಡಿ ವಿಭಿನ್ನವಾಗಬಹುದು, ಆದರೆ ಮನಸ್ಸು ಎಲ್ಲ ಒಂದಾಗಬೇಕು ಅನ್ನುವಂಥ ಮಾತು ಕರೆಯನ್ನು ಇವರು ಕೊಡ್ತಾರೆ. ಬ್ಯಾರಿಯರ್ಸ್ ಆಫ್ ನ್ಯಾರೋ ಥಾಟ್ ಶುಡ್ ಬಿ ಬ್ರೋಕನ್. ಅಡೆತಡೆಗಳು,
ಬ್ಯಾರಿಯರ್ಸ್ ಅಂದ್ರೆ ಅಡೆತಡೆಗಳು. ಎಂತಹ ಅಡೆತಡೆಗಳು? ನಮ್ಮ ಸಂಕೋಚಿತ ಮನೋಭಾವನೆಗಳಿಂದ ನಾವು ಮಾಡಿಕೊಂಡಿರುವಂತಹ ಅಡೆತಡೆಗಳನ್ನು ನಾವು ಭೇದಿಸಿ ಒಂದಾಗಬೇಕು ಅನ್ನುವಂಥದ್ದು ಕರೆಯನ್ನು ಇವರು ಕೊಡ್ತಾ ಇದ್ದಾರೆ. ನಂತರ ಮತ್ತೆರಡು ಲೈನ್ ಅನ್ನು ನಾನು ಇಲ್ಲಿ ನೋಡ್ತೀನಿ. Where words come out from the depth of truth, where tireless striving stretches its arms towards perfection. Where words come out from the depth of truth. ಸತ್ಯ, ನಾವು ಮಾತನಾಡುವಂಥದ್ದು ಸತ್ಯವಾಗಿರಬೇಕು. ಎಂತಹ ಸತ್ಯ? ಆಳವಾಗಿರುವಂತಹ ಸತ್ಯವಾಗಿರಬೇಕು. ಓಕೆ, ಸುಳ್ಳಿಂದ ಆಚೆ ಇರಬೇಕು. ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್, ನಮ್ಮ ಪ್ರಯತ್ನ ಹೇಗಿರಬೇಕು? ನಮ್ಮ ಹಾರ್ಡ್ ವರ್ಕ್, ಶ್ರಮವಿಲ್ಲದಕ್ಕೆ ದಣಿವಿಲ್ಲದಷ್ಟು ಶ್ರಮವಿರಬೇಕು. ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್. ಸ್ಟ್ರೆಚಸ್ ಇಟ್ಸ್ ಆರ್ಮ್, ತನ್ನ ಕೈಯನ್ನು ಚಾಚುತ್ತಾ ಇರಬೇಕು. ಯಾವ ಕಡೆ? ಪರ್ಫೆಕ್ಷನ್ ಕಡೆ. ನಾವೇನ್ ಮಾಡಿದ್ರು ಛಲವಂತರಾಗಿರಬೇಕು. ನಾವೇನ್ ಮಾಡಿದ್ರು ತುಂಬಾ ಹಾರ್ಡ್ ವರ್ಕ್ ಆಗಿರಬೇಕು. ದಣಿವು ಅನ್ನುವಂಥದ್ದನ್ನ ಇರಬಾರ್ದು. ಜೊತೆಗೆ ನಾವು ಮಾಡುವ ಕೆಲಸ ಪರ್ಫೆಕ್ಷನ್ ಆಗಿರಬೇಕು ಅನ್ನುವಂಥದ್ದು ಇವ್ರು ಹೇಳ್ತಾರೆ. ಒಂದು ಕರೆ ಕೊಡ್ತಾ ಇದ್ದಾರೆ. ಆಕ್ಚುಲಿ ಇವೆಲ್ಲ ಕರೆ ಜನರಿಗೆ ಕೊಟ್ಟಿರುವಂತಹ ಕರೆ ಇದು. ದೇವರ ಹತ್ರ ಪ್ರಾರ್ಥನೆ ಇದೆ, ಆದರೆ ಅದರ ಮೂಲ ಉದ್ದೇಶ ಜನರಲ್ಲಿರುವಂತಹ ಮನಸ್ಸನ್ನು ಬಡದೆಬ್ಬಿಸುವಂತಹ ಕೆಲಸ ಇವರು ಮಾಡ್ತಾ ಇದ್ದಾರೆ ಸ್ವತಂತ್ರ ಪೂರ್ವದಲ್ಲಿ. ಹಾಗಾಗಿ ಇವರ ಕವನಗಳನ್ನು ಒಂದು ವಿಶೇಷ ಅಂತ ನಾವು ಭಾವಿಸ್ತಾ ಇದ್ದೀವಿ. ಪೀಪಲ್ ಶುಡ್ ಬಿ ಟ್ರೂತ್ಫುಲ್ ಫ್ರಮ್ ಡೆಪ್ತ್ ಆಫ್ ಹಾರ್ಟ್, ಟೈರ್ಲೆಸ್ ಅಂಡ್ ಹಾರ್ಡ್ ವರ್ಕರ್. ಅಂದ್ರೆ ಏನ್ ಹೇಳ್ತಾರೆ? ನಾವು ಸೂಪರ್ಫಿಷಿಯಲ್ ಆಗಿ ಟ್ರೂತ್ಫುಲ್ ಇರ್ತೀವಿ, ಅಂದ್ರೆ ಮೇಲುನೋಟಕ್ಕೆ ಮಾತ್ರ ನಾವು ಸತ್ಯವಂತರು, ಒಳಗಡೆ ಮಾತ್ರ ಮತ್ತೆ ಅಸತ್ಯ ನಮ್ಮಲ್ಲಿ ಒಳಗಿರ್ತದೆ. ಅದನ್ನು ನಾವು ತೆಗೆದು ಹಾಕಬೇಕು ಅನ್ನುವಂಥ ಕರೆ ಇವರು ಕೊಡ್ತಾ ಇದ್ದಾರೆ. ನಂತರ ಟೈರ್ಲೆಸ್ ಅಂಡ್ ಹಾರ್ಡ್ ವರ್ಕ್ ಟಿಲ್ ಪರ್ಫೆಕ್ಷನ್. ನಾವು ನಮ್ಮ ಛಲವನ್ನು ಪಡೆಯುವವರೆಗೂ ಅಥವಾ ನಾವು ಛಲ ಮೀರುವವರೆಗೂ ಹೇಗಿರಬೇಕು ಅಂದ್ರೆ ಪರ್ಫೆಕ್ಷನ್, ಅಂದ್ರೆ ಅದನ್ನು ಪಡೆಯುವವರೆಗೂ, ಪರ್ಫೆಕ್ಟ್ ಆಗುವವರೆಗೂ ನಾವು ಬಿಡಬಾರ್ದು, ನಮ್ಮ ಛಲವನ್ನು ಬಿಡಬಾರ್ದು ಅನ್ನುವಂಥದ್ದು ಇವರ ಕರೆಯಾಗಿದೆ. ನಮ್ಮ ಹಾರ್ಡ್ ವರ್ಕರ್ ಆಗಿರಬೇಕು. ನಾವು ಯಾವುದೋ ಒಂದು ತುಂಬ ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದೇನೆಂದ್ರೆ ಅವರ ಕರೆ, ನಾವು ಸ್ವತಂತ್ರವನ್ನು ಪಡಿಬೇಕಾದ್ರೆ ಸ್ವತಂತ್ರ ಪಡೆಯುವವರೆಗೂ ನಾವು ದಣಿಯದಂತೆ ಒಂದಾಗಿ ದುಡಿಯಬೇಕು, ನಮ್ಮಲ್ಲಿರುವಂತಹ ಭೇದ ಭಾವಗಳನ್ನು ತೆಗೆದು ಹಾಕಬೇಕು ಅನ್ನುವಂತ ಒಂದು ವಿಚಾರ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಲೈನ್ಸ್ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೇನೆ.